ಅವ್ರನ್ನ ಕರ್ಕೊಂಡೋಗಿ ಫ್ಲಾಟ್ ನಲ್ಲಿ ಮಧ್ಯರಾತ್ರಿವರೆಗೂ ಮೀಟಿಂಗ್ ಮಾಡಿ ಯಾವ ರೀತಿ ನಾಗರಾಜು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಈ ಕುತಂತ್ರಕ್ಕೆಲ್ಲ ಖಂಡಿತ ನಾನು ಬಗ್ಗದಿಲ್ಲ. ಹನಿ ಟ್ರ್ಯಾಪ್ ತಂತ್ರ ಹೆಣೆದ್ರ ಗುಬ್ಬಿ ಶಾಸಕ ವಾಸಣ್ಣ ಹಾಗೂ ಪುತ್ರ ದುಷ್ಯಂತ್. ಎಸ್ಆರ್ ಶ್ರೀನಿವಾಸ್ ಹಾಗೂ ಅವರ ಪುತ್ರನ ಮೇಲೆ ಇದೆಂತ ಆರೋಪ? ತುಮಕೂರು ಜಿಲ್ಲಾ ರಾಜಕೀಯದಲ್ಲಿ ದೊಡ್ಡ ಸಂಚಲನ. ಕಳೆದ ವರ್ಷ ಮಾಜಿ ಶಾಸಕ ಕೆಎನ್ ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು ಎಂಬ ಆರೋಪ ತುಮಕೂರು ಮಾತ್ರವಲ್ಲದೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಇದೀಗ ಗುಬ್ಬಿಯ ಪರಾರ್ಜಿತ ಜೆಡಿಎಸ್ ಅಭ್ಯರ್ಥಿ ನಾಗರಾಜು ಅವರನ್ನ ಹನಿ ಟ್ರ್ಯಾಪ್ ಜಾಲಕ್ಕೆ ಬೀಳಿಸುವ ತಂತ್ರ ನಡೆದಿದೆ ಎಂಬ ಗಂಭೀರ ಆರೋಪ ಮಾಡಲಾಗಿದೆ. ಅಷ್ಟಕ್ಕೂ ಈ ಹನಿ ಟ್ರ್ಯಾಪ್ ತಂತ್ರ ಹೆಣೆದವರು ಮತ್ಯಾರೂ ಅಲ್ಲ, ಗುಬ್ಬಿ ಕ್ಷೇತ್ರದ ಜನಪ್ರಿಯ ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಗೂ ಅವರ ಪುತ್ರ ನಟ ದುಷ್ಯಂತ್ ಮೇಲೆ ಈ ಆರೋಪವನ್ನ ಮಾಡಲಾಗಿದೆ. ರಾಜಕೀಯ ಅಂದಮೇಲೆ ಎದುರಾಳಿಗಳು, ವೈರಿಗಳು ಸರ್ವೇ ಸಾಮಾನ್ಯ. ಆದ್ರೆ ಒಬ್ಬರನ್ನ ರಾಜಕೀಯವಾಗಿ ಮುಗಿಸಲು ಕೆಲವೊಬ್ಬರು ತಂತ್ರಗಳನ್ನ ಹೆಣೆಯೋದನ್ನ ನೋಡಿರ್ತೇವೆ. ಆದ್ರೆ ವೈಯಕ್ತಿಕ ತೇಜೋವಧೆಗಳಿಗೆ ಇಳಿಯೋದಂತೂ ತೀರಾ ಕಡಿಮೆ. ಆದ್ರೆ ಗುಬ್ಬಿ ಕ್ಷೇತ್ರದ ರಾಜಕೀಯದಲ್ಲಿ ಮಹತ್ತರ ಬೆಳವಣಿಗೆ ನಡೆದಿದ್ದು ಹನಿ ಟ್ರ್ಯಾಪ್ ಸದ್ದು ಜೋರಾಗಿದೆ. ಇದೀಗ ಈ ಸದ್ದು ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ಕಾರಣ ಆಗಿದೆ. ಜೆಡಿಎಸ್ನ ಮುಖಂಡ ಬಿ ನಾಗರಾಜು ವಿರುದ್ಧ ಹನಿ ಟ್ರ್ಯಾಪ್ ಸಂಚು ರೂಪಿಸುತ್ತಿದ್ದಾರೆ ಎಂದು ಗುಬ್ಬಿ ಶಾಸಕ ವಾಸಣ್ಣ ಹಾಗೂ ಅವರ ಪುತ್ರ ದುಷ್ಯಂತ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ ಸಿಎಸ್ಪುರ ನಾಗರಾಜು ಹಾಗೂ ಜೆಡಿಎಸ್ ಮುಖಂಡರು ಈ ಆರೋಪವನ್ನ ಮಾಡಿದ್ದಾರೆ. ಸಿಎಸ್ಪುರ ನಾಗರಾಜು ಅವರ ಕಾರು ಚಾಲಕ ಸಂತೋಷ್ ಹಾಗೂ ಆಪ್ತ ಸಹಾಯಕರಾಗಿರುವ ಚಂದು ಅವರನ್ನ ವಾಸಣ್ಣ ಪುತ್ರ ದುಷ್ಯಂತ ನಿರಂತರವಾಗಿ ಸಂಪರ್ಕಿಸಿ ತಮ್ಮ ಫ್ಲಾಟ್ಗೆ ಕರೆಸಿಕೊಂಡು ಹಣದ ಆಮಿಷವನ್ನ ಹೊಡ್ಡಿ ನಾಗರಾಜು ಅವರ ಚಲನವಲನದ ಮಾಹಿತಿಯನ್ನ ಕಲೆ ಹಾಕಲು ಪ್ರಯತ್ನವನ್ನ ನಡೆಸುತ್ತಿದ್ರಂತೆ. ಅಲ್ಲದೆ ನಾಗರಾಜುಗೆ ಯಾವುದೇ ಅಕ್ರಮ ಸಂಬಂಧ ಇದೆಯೇ, ಇದ್ರೆ ಸಿಡಿ ಮಾಡಿಕೊಡಿ ಎಂಬ ರೀತಿಯಲ್ಲಿ ಒತ್ತಡವನ್ನ ಹಾಕಲಾಗ್ತಿದೆಯಂತೆ. ಇದರ ಜೊತೆಗೆ ತಮ್ಮ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಿ ಗೂಢಾಚಾರ್ಯ ನಡೆಸಲಾಗ್ತಾ ಇದೆ ಎಂದು ಗುಬ್ಬಿ ಕ್ಷೇತ್ರದ ಪರಾರ್ಜಿತ ಅಭ್ಯರ್ಥಿ ಸಿಎಸ್ಪುರ ನಾಗರಾಜು ಆಡಿಯೋ ಸಮೇತ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರು. ಕಾಲ್ ಮಾಡಿದ್ರಿ ಅಣ್ಣ, ಅದೇ ಮೆಸೇಜ್ ಮಾಡಿದ್ರಿ, ಮೆಸೇಜ್ ನೋಡ್ದ ಅಣ್ಣ? ನೋಡ್ದೇಣ್ಣ, ಅದು ಏನಂತ ಏನ್ ಅದೇನಾ ಅಣ್ಣ? 2 ಪ್ರಾಪರ್ಟಿ ಐತಿ, ನಂಗೆ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಗೊತ್ತಿಲ್ಲ, ತಿಳ್ಕೊಂಡ್ಬೇಕಷ್ಟೇ ಅಣ್ಣ. ಅಣ್ಣ ಕರೆಕ್ಟ್ ಆಗಿ ತಿಳ್ಕೊ, ಯಾಕೆಂದ್ರೆ ಅಣ್ಣ ಈ ಜಾಗದ್ ನಾನಿನ್ ಕಳ್ಸಿದ್ನಲ್ಲ, ಆರ್ಚ್ ಎಲ್ಲ ಮಾಡಿದಾರಂತೆ ಎಂಟ್ರೆನ್ಸ್ ಅಲ್ಲಿ. ಅಣ್ಣ ಆಮೇಲೆ ಏನೋ ಫ್ರಂಟ್ ಅಲ್ಲಿರೋ ಜಾಗ ಒಂದ್ ಸ್ವಲ್ಪ ಲಿಟಿ ಏನೋ ಇದು ಅವ್ರೇನೋ ಓನರ್ ಕೊಟ್ಟಿಲ್ಲ ಅಂತ ಹೇಳಿ, ರೈತರೇನೋ ಕೊಟ್ಟಿಲ್ಲ ಅಂತ ಹೇಳಿ ಅಣ್ಣ ಸೈಡ್ ಅಲ್ಲಿ ಅಕ್ಕಪಕ್ಕ ಕೊಟ್ಟಿಲ್ಲ, ಮುಂದೆಗಡೆ ಮಾತ್ರ ಒಂದ್ ಸಣ್ಣದಾಗ ಒಂದ್ ರೋಡ್ ತರ ಮಾಡ್ಕೊಂಡು ಆರ್ಚ್ ಮಾಡ್ಕೊಂಡವ್ರ ಒಳಗಡೆ. ಅಣ್ಣ ಇನ್ನು ಏನು ಗೌರ್ಮೆಂಟ್ ಕ್ಲಿಯರೆನ್ಸಸ್ ಅವು ಏನೂ ಆಗಿಲ್ಲ ಅಣ್ಣ, ಹಂಗಂಗೆ ಇದೆ ಅಣ್ಣ. ಇದೇನಾ ಅಥವಾ ಬೇರೆದ ಕರೆಕ್ಟ್ ಆಗಿ ವಿಚಾರಿಸ್ಕೊಂಡು ಹೇಳ್ತೀಯಾ? ಅಣ್ಣ ವಿಚಾರಿಸ್ಕೊಂತೀನಿ ಅಣ್ಣ, ಅದೇ ನಮ್ಮ ಹುಡುಗ ಒಬ್ಬ ಇದಾನಲ್ಲಿ, ವಿಚಾರಿಸ್ತೀನಿ ಅಣ್ಣ. ಫೋಟೋಸ್ ಕಳ್ಸಿದೀನಿ ನೋಡು. ಸರಿ, ವಿಚಾರಿಸ್ತೀನಿ. ಪ್ರಾಪರ್ಟಿ ಏನು ಸೈಟ್ಸ್ ಗಳು ಯಾವ ಸೇಲ್ ಆಗ್ತಿಲ್ವಂತ ಇಲ್ಲಿ? ಸೇಲ್ ಆಗ್ತಿಲ್ವ ಅಂತ ಅಣ್ಣ? ಸೇಲ್ ಮಾಡ್ತಿಲ್ಲ, ಲೀಗಲ್ ವರ್ಕ್ ಎಲ್ಲ ಬಾಕಿ ಇದೆ. ಅದೇ ಅಣ್ಣ, ನಮ್ ಹುಡುಗ ನಂಗೆ ಹೇಳಿದ್ದ, ಅದನ್ನೇ ನಿಮ್ಗೆ ಹೇಳ್ದೆ ಅಣ್ಣ. ಅಣ್ಣ ಇದಣ್ಣ, ಅದೇ ಅಣ್ಣ ಅಮೌಂಟ್ ಕೇಳಿದ್ನಲ್ಲ, ಏನಾಯ್ತಣ್ಣ? ಶನಿವಾರ ಅಂತ ಹೇಳಿದ್ನಲ್ಲ ನಾನು, ಶನಿವಾರದ ಮೇಲೆ ಮಾತಾಡ್ತೀನಿ. ಶನಿವಾರದ ಮೇಲೆ ಮಾತಾಡ್ತೀರಣ್ಣ? ನಾನು ತುಮಕೂರ್ಗೆ ಹೋಗಿಲ್ಲ. ಹೌದಣ್ಣ. ಇವಾಗಣ್ಣ ಬೆಂಗಳೂರಲ್ಲಿದ್ದೀನಿ. ಹೌದಣ್ಣ, ಸರಿ ಅಣ್ಣ, ಆಯ್ತು, ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಣ್ಣ. ಬೇರೆ ಏನಾದ್ರು ಬೇಕಣ್ಣ? ಅಷ್ಟೇ, ಅದನ್ನ ವಿಚಾರಿಸ್ಕೊಂಡು ನಂಗೆ ಹೇಳಿ ವಾಪಸ್. ಸರಿ ಅಣ್ಣ, ಆಯ್ತಣ್ಣ. ಓಕೆ. ಅದೇ ಅಣ್ಣ, ಯಾವಾಗ ಸಿಗ್ತೀರಣ್ಣ?
ಯಾವಾಗ ಸಿಗ್ತೀರಣ್ಣ? ಮುಂಬೈಲಿದ್ದೀನಿ. ಮುಂಬೈಲಿದ್ದೀರಣ್ಣ? ಅದೇ ಅಣ್ಣ ಅದೇ ಸಿಕ್ಕಿದ್ರೆ ಅಣ್ಣ ಅದೇ ಸಿಕ್ಕಿದ್ರೆ ಇದು ಮಾಡಿ ಚೆನ್ನಾಗಿತ್ತು. ಮುಂದಿನ ವಾರ ಸಿಗ್ತೀನಿ. ಓಕೆ ಅಣ್ಣ. ಅದೇ ಬೇರೆ ಏನಾದ್ರು ತಿಳ್ಕೊಬೇಕಿತ್ತಣ್ಣ? ಬೇರೆ ಏನಾದ್ರು ತಿಳ್ಕೊಬೇಕಿತ್ತಣ್ಣ? ನಾನು ಅದೇ ಮುಂಬೈಲಿದ್ದೆ, ವಾಪಸ್ ಬಂದು ಮನೇಲಿ ಮಾತಾಡ್ಬೇಕು, ಮಾತಾಡಕ್ಕಾಗಿಲ್ಲ. ಮಾತಾಡಾದ್ಮೇಲೆ ನಿಮಗೆ ಫೋನ್ ಹಾಕ್ತೀನಿ. ಓಕೆ. ಇನ್ನು ಸಿಎಸ್ ಪುರ ನಾಗರಾಜು ಅವರು ಮನೆಯನ್ನ ಕಟ್ತಾ ಇದ್ದು ಅದನ್ನ ಕೂಡ ನಿಲ್ಲಿಸಲು ಹೊರಟಿದ್ರಂತೆ. ಅಲ್ಲದೆ ವ್ಯವಹಾರದಲ್ಲಿ ಕಟ್ಟಾಕಿ ಬಿಸ್ನೆಸ್ನಲ್ಲಿ ಲಾಸ್ ಮಾಡಿಸಿ ಪಾಪರ್ ಮಾಡುವ ಹುನ್ನಾರ ಸೃಷ್ಟಿಸಿದ್ದಾರೆ ಎಂದು ಆರೋಪಿಸಿದ ನಾಗರಾಜು ಅವರು, ನಾನು ಗುಡಿಸಲನ್ನ ಕಟ್ಟಿಕೊಂಡಾದ್ರೂ ರಾಜಕಾರಣ ಮಾಡ್ತೇನೆ ಎಂದು ವಾಸಣ್ಣ ಹಾಗೂ ಪುತ್ರನಿಗೆ ತಿರುಗೇಟನ್ನ ನೀಡಿದ್ರು. ಸಾಮಾನ್ಯ ವಾಸಣ್ಣ ಅವರು ಮತ್ತೆ ಅವರ ಕುಟುಂಬದವರು ಅವರೇ ಇರಬೇಕು ರಾಜ್ಯದಲ್ಲಿ, ಏನೋ ಗುಬ್ಬಿನಲ್ಲಿ ಬೇರೆ ಯಾರು ಬೆಳಿಬಾರ್ದು. ಒಬ್ಬ ಸಣ್ಣ ರೈತಾಪಿ ವರ್ಗದವನು ಇರ್ಬೋದು, ಒಂದು ಸಾಮಾನ್ಯ ಕಾರ್ಯಕರ್ತರು ಯಾರು ಬರಬಾರ್ದು ರಾಜಕಾರಣ. ಏನು ನಾವೆಲ್ಲ 100 ವರ್ಷ ಬದುಕ್ತೀವ? ನೇರವಾಗಿ ಬನ್ನಿ, ರಾಜಕಾರಣ ಮಾಡಿ. ಯಾಕೆಂದ್ರೆ ನಿನ್ನ ಕೈಲಿ ಅಧಿಕಾರ ಇದೆ, ಆದರೆ ನಿನ್ನ ಕೈಲಾದರೂ ಸಹಾಯ ಮಾಡು ತಾಲೂಕಿನಲ್ಲಿ. ಅದನ್ನು ಬಿಟ್ಟು ನನ್ನ ವ್ಯವಹಾರದಲ್ಲಿ ಎಲ್ಲೇ ಮಾಡ್ತಾರೋ ಅವ್ರು ಹೇಳ್ತಾರೆ. ಮುಂದಿನ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಇದೇನು ಏನು ದೊಡ್ಡ ಸೈನ್ಸ್ ಅಲ್ಲ. ಎಲೆಕ್ಷನ್ ಅಂತಂದರೆ ಚಿಕ್ಕ ಪುಟ್ಟ ದುಡ್ಡುಗಳು ಬೇಕಾಗುತ್ತೆ, ಖರ್ಚಿಗೆಲ್ಲ ಇದ್ದೇ ಇರ್ತದೆ. ಖರ್ಚಿಗಿದ್ರೆ ತಾನೇ ಅವನು ಮಾಡೋದು. ಅವನನ್ನು ನಾನು ಮುಗಿಸ್ತೀನಿ, ಬಿಸ್ನೆಸ್ಸಲ್ಲಿ ಮುಗಿಸಿದ್ರೆ ರಾಜಕಾರಣವಾಗಿ ಮುಗ್ದ, ಯಾವುದೇ ಕಾರಣಕ್ಕೂ ಅವನು ಹೋರಾಟ ಮಾಡೋಕ್ಕೆ ಬರೋದಿಲ್ಲ ಅಂತ ಮನಗಂಡು ನಂದು ಇಂಚು ಇದನ್ನು ಅವರು ನಂದು ಡಾಟಾನ ತೆಗಿತಾ ಇದ್ದಾರೆ. ನೀನು ಏನು ಡಾಟಾ ತೆಗಿಯೋದು ನಂದ? ನಾನಾದರೂ 50, 100 ಜನ, 1000 ಜನಕ್ಕೆ ನಾನು 100 ಜನಕ್ಕೆ ಕೆಲಸ ಕೊಟ್ಟು ನಾನು ಸಂಪಾದನೆ ಮಾಡ್ತಾಯಿದ್ದೀನಿ. ನೀನೇನು ಮಾಡಿದೀಯಪ್ಪ? 25 ವರ್ಷ MLA ಎಲೆಕ್ಷನ್ ನಿಂತಿದೆಯಲ್ವಾ? ನೀನೇನು ಮಾಡಿದೀಯಾ? ಯಾವ ಬಿಸ್ನೆಸ್ ಮಾಡಿದೀಯಾ? ಎಲ್ಲಿ ತರ್ತೀಯ ದುಡ್ಡ? ಅದು ನಾನು ತೆಗಿಬೇಕು, ಬೇರೆಯವ್ರು ತೆಗಿಬೇಕು. ನಾನು ಪಾಪ ಹೊಟ್ಟೆಪಾಡಿಗೆ ಹೋಗಿದ್ದೀನಿ, 100 ಕೆಲಸ ಮಾಡಿದ್ದೀನಿ, ಒಬ್ಬೊಬ್ರಿಗೆ ಇಂಚಿಂಚು ನಾನು ಕೆಲಸ ಕೊಟ್ಟು ಸಂಪಾದನೆ ಮಾಡಿದ್ದೀನಿ. ನಾನು ಏನಿದೆ ಅಂತ ನಾನು ಡಾಟಾ ಇದರಲ್ಲೇ ಕೊಟ್ಟಿದ್ದೀನಿ, ಎಲೆಕ್ಷನ್ ಕಮಿಷನ್ ಇದರಲ್ಲೇ ನಾನು ಕೊಟ್ಟಿದ್ದೀನಿ. ನೀನೇನೋ ಡಾಟಾ ತೆಗೆಯೋದು ಪಾಪ ಹಿನ್ನೆಲೆ ನಮ್ಮ ಹುಡುಗ ನನ್ನ ಹತ್ರ ಕೆಲಸ ಮಾಡೋರನ್ನ ಹಿಡ್ಕೊಂಡು ನೀನು ಮಾಡೋದೆಲ್ಲ. ನೇರವಾಗಿ ಬಾರಪ್ಪ ದುಷ್ಯಂತ್, ಬಾ, ನೇರವಾಗಿ ನಾನು ಕೊಡ್ತೀನಿ. ನೀವು ಅಪ್ಪರಿಗೂ ಹೇಳು, ನೇರವಾಗಿ ಬಾ, ನಾನು ಕೊಡ್ತೀನಿ. ನಾನು ಏನು ಕೆಲಸ ಮಾಡ್ತೀನಿ, ಏನು ವ್ಯವಹಾರ ಮಾಡ್ತೀನಿ ಅಂತ. ಇದೆಲ್ಲ ಸರಿ ಇಲ್ಲ. ನೇರವಾಗಿ ರಾಜಕಾರಣ ಮಾಡು. 25 ವರ್ಷ ನೀನು ನಾನು ಕಮಿಷನ್ ದಂಧೆ ಮಾಡಿ, ನೀನು ಸಂಪಾದನೆ ಮಾಡಿ, ನೀನು ಎಲೆಕ್ಷನ್. ಹಂಗಾದ್ರೆ ನೀನೇನು ತಿಳ್ಕೊಂಡಿರೋದು? ಎಲೆಕ್ಷನ್ ಅಂದರೆ ದುಡ್ಡು ಹೆಂಗೆ ಸಂಪಾದನೆ ಮಾಡ್ತಾರೆ ಅಂತ ನೀನೇ ಹೇಳ್ಬಿಟ್ಟಿದ್ದೀಯ. ಏನೋ ದುಡ್ಡು ಇದ್ರೆ ತಾನೇ ಅವನು ಎಲೆಕ್ಷನ್ ಮಾಡೋದು ಅಂತ. ನಾನು ಅದು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ಏನೋ ಮಾಡಿದ್ದೀನಿ. ನನಗೇನು ದುಡ್ಡು ಬೇಕಾಗಿಲ್ಲ. ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ಬಿಟ್ಟು ಕಾರ್ಯಕರ್ತರ ಮುಂದೆ ಹೋಗ್ತೀನಿ. ಯಾಕೆ ಅಂತಂದರೆ ನಮ್ಮ ತಾಲೂಕು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಪಕ್ಷ ಅವಕಾಶ ಕೊಟ್ಟರೆ ದೇವರು ಭಿಕ್ಷೆ ಬೇಡ್ತಾರಲ್ಲ, ಹಂಗೆ ಹೋಗ್ತೀನಿ. ಆದರೆ ನೀನು ಅಂದ್ಕೊಂಡಿರೋದೇನು? ದುಡ್ಡೇ ರಾಜಕಾರಣ ಅಂತ ತಿಳ್ಕೊಂಡಿದ್ದೀಯ. ಕಮಿಷನ್ ದಂಧೆ ಮಾಡಿ 25 ವರ್ಷ ನೀನು ಮಾಡಿರಬೇಕು. ನನಗೆ ಅವ್ಯವಹಾರದ ದುಡ್ಡು ಬರ್ತದೆ ಅಂದರೆ ನಮ್ಮಮ್ಮನ ಎತ್ಬಿಟ್ಟು ಗಂಡಸು ಅಂತ ಹೇಳ್ಬಿಟ್ಟು ಮರದಲ್ಲಿ ಹಾಕಿದ ಮೇಲೆ ನನಗೆ ನಾಗರಾಜ್ ಅಂತ ಗಂಡು ಹುಡುಗ ಅಂತ ಹೇಳ್ಬಿಟ್ಟು ಹೆಸರಿಟ್ಟು ಕರೆದಿರೋದು. ಅಂದರೆ ನೀವು ಮಾತ್ರ ನಂದೆಲ್ಲ ಡಾಟಾ ಹುಡುಕಿ ನೀನು ನನ್ನನ್ನು ಕಟ್ಟಾಕ್ಬೋದಕ್ಕೆ ನನ್ನ ಕೈ. ಒಟ್ನಲ್ಲಿ ತುಮಕೂರು ರಾಜಕೀಯದಲ್ಲಿ ಇದೀಗ ಹನಿ ಟ್ರ್ಯಾಪ್ ಸಂಚಲನ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದ್ದು, ಶಾಸಕ SR ಶ್ರೀನಿವಾಸ್ ಕುಟುಂಬದ ಮೇಲೆ ಬಂದಿರುವ ಆರೋಪಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ? ಈ ಹನಿ ಟ್ರ್ಯಾಪ್ ಸಂಚು ಪ್ರಕರಣ ಮತ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.